ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕ್ರಿಸ್ಮಸ್ ಅಂದರೆ ಪ್ರತಿಯೊಬ್ಬರ ಹಬ್ಬ. ನಗರದಲ್ಲಿ ಕರೋಲ್ ಹಾಡುತ್ತಾ ಸಂಭ್ರಮಿಸಿ ಕ್ರೈಸ್ತರು. ಕ್ರಿಸ್ಮಸ್ ಬರ್ತಿದ್ದಂತೆ ಕ್ರೈಸ್ತರಿಗೆ ಇದು ಒಂದು ಸಂತೋಷ ಸಮೃದ್ಧಿ ಆಚರಣೆ ಹಬ್ಬ. ಈ ಕುರಿತಂತೆ ನ್ಯೂ ಅಪೋಸ್ತಲಿಕ್ ಚರ್ಚ್ ಮಂಗಲ್ಪೇಟ್ ಬೀದರ್ ಪಾಸ್ಟರ್ ಹಾಗೂ ಸೇವಕರು ಮತ್ತು ಕ್ರೈಸ್ತ ಮುಖಂಡರು ಹಿರಿಯರು ಕಿರಿಯರು ಸೇರಿ ಮಧ್ಯರಾತ್ರಿ ಮನೆ ಮನೆಗೆ ತೆರಳಿ ಕರೋಲ್ ಸಿಂಗ್ ಹಾಡುತ್ತಾ ಕುಣಿದು ಕುಪ್ಪಳಿಸಿ ಯೇಸು ಕ್ರಿಸ್ತರ ಹುಟ್ಟಿದ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಪಾಸ್ಟರ್ ಅವರು ಯೇಸು ಕ್ರಿಸ್ತನ ಜನ್ಮವನ್ನು ನೆನಪಿಟ್ಟುಕೊಳ್ಳುವ ಸಲುವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತೆ. ಡಿಸೆಂಬರ್ ತಿಂಗಳು ಬಂದಂತೆ ಕ್ರಿಸ್ಮಸ್ ಸಮೀಪಿಸುತ್ತಿದ್ದಂತೆ 2000 ವರ್ಷಗಳ ಹಿಂದೆ ಯೇಸು ಗೋದಲಿಯಲ್ಲಿ ಮಾತೆ ಮೇರಿ ಹಾಗೂ ಜೋಸೆಫ್ರ ಪುತ್ರನಾಗಿ ಡಿಸೆಂಬರ್ ತಿಂಗಳಲ್ಲಿ ಮಧ್ಯರಾತ್ರಿ ಜನಿಸಿದ್ರು. ಆದ್ದರಿಂದ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತೆ. ಮತ್ತು ಕ್ರಿಸ್ಮಸ್ ಹಬ್ಬ ಅಂದರೆ ಬರೀ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲ ಜನರು ಆಚರಿಸುವ ಸಂಭ್ರಮಿಸುವ ಹಬ್ಬವಾಗಿ ಕ್ರಿಸ್ಮಸ್ ಅಂದರೆ ಒಂದು ರೀತಿ ಮನಸ್ಸಿನ ಉಲ್ಲಾಸವನ್ನು ನೀಡುತ್ತೆ. ವರ್ಷಾಂತದಲ್ಲಿ ಆಚರಿಸಲಾಗುವ ಈ ಹಬ್ಬ ಒಂದೇ ರೀತಿಯ ಸಂಪ್ರದಾಯವನ್ನು ತಿಳಿಯುವ ಹಾಗೂ ಅಳವಡಿಸಿಕೊಳ್ಳುವ ಹಬ್ಬವಾಗಿದೆ. ಕ್ರಿಸ್ಮಸ್ ಸಂಭ್ರಮದ ಸಮಯ ಕುಟುಂಬಸ್ಥರು ಮತ್ತು ಸ್ನೇಹಿತರ ಹಬ್ಬಗಳನ್ನು ಆನಂದಿಸಲು ಒಟ್ಟಿಗೆ ಸೇರ್ತಾರೆ. ಕ್ರಿಸ್ಮಸ್ಗೆ ಸಂಬಂಧಿಸಿದ ಹಲವಾರು ಆಚರಣೆಗಳಿವೆ. ಜನರು ಕರೋಲ್ಗಳನ್ನು ಹಾಡ್ತಾರೆ, ನಿರ್ಗತಿಕರಿಗೆ ದಾನ ಮಾಡ್ತಾರೆ. ಕ್ರಿಸ್ಮಸ್ ಮುನ್ನಾ ದಿನದಂದು ಚರ್ಚ್ನಲ್ಲಿ ಮಧ್ಯರಾತ್ರಿಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೆ, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ತಾರೆ, ಕುಕಿಗಳನ್ನು ತಯಾರಿಸ್ತಾರೆ ಮತ್ತು ಪ್ರೀತಿ ಪಾತ್ರ ಜೊತೆ ದಿನ ಕಳೀತಾರೆ. ಹೀಗೆ ಹಲವಾರು ವಿಷಯಗಳ ಜೊತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ಸಂತೋಷ ವ್ಯಕ್ತಪಡಿಸ್ತಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದಂತಹ ಕರೋಲ್ ಕಾರ್ಯಕ್ರಮಕ್ಕೆ ಭಾಗಿಯಾದಂತಹ ಸೇವಕರು, ಕ್ರೈಸ್ತ ಮುಖಂಡರು, ಹಿರಿಯರು ಕಿರಿಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಕೈ ಕಾಯ್ದ್ರಿ ನಮ್ಮ ಮನೆ ಕಾಣಲು ಪ್ರೀತಿಸುವ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸುವಿನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ಈ ಕ್ರಿಸ್ಮಸ್ ಕ್ಯಾರಲ್ ಅನ್ನು ಪ್ರತಿ ವರ್ಷವೂ ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನ ತಿಳಿಸುವುದಕ್ಕೋಸ್ಕರ ಪ್ರತಿ ಮನೆಗೂ ನಾವು ರಾತ್ರಿಯ ಸಮಯದಲ್ಲಿ ಈ ಒಂದು ಶುಭ ಸಂದೇಶವನ್ನು ತೆಗೆದುಕೊಂಡು ಹೋಗುತ್ತೇವೆ. ಯಾವ ರೀತಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವತಾರದಲ್ಲಿ ಜನಿಸಿ ಬಂದಂಥ ಸಮಯದಲ್ಲಿ ದೇವದೂತರು ಕುರುಬರಿಗೆ ತನ್ನ ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನ ತಿಳಿಸಿದ ಅದೇ ಪ್ರಕಾರ ನಾವು ಸಹ ತಿಳಿಸುತ್ತಾ ಈ ಒಂದು ಕ್ಯಾರಲ್ ಮೂಲಕ ಜನರ ಮನೆಗಳಿಗೆ ನಾವು ಸ್ಪರ್ಶಿಸಿ ಅವರಿಗೆ ಆನಂದದ ಸಂತೋಷದ ಒಂದು ಸಡಗರದ ಹಬ್ಬವನ್ನು ಆಚರಿಸೋದಕ್ಕೋಸ್ಕರ ನಾವು ಪ್ರೋತ್ಸಾಹಿಸ್ತೇವೆ. ಮತ್ತು ಅದು ಮಾತ್ರ ಅಲ್ಲದೆ ಈ ಒಂದು ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ತರುವಂಥ ಒಂದು ಸಮಾಧಾನದ ಹಬ್ಬವಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಆನಂದದಿಂದ ಅದನ್ನು ಆಚರಿಸೋದಕ್ಕೋಸ್ಕರ ನಮ್ಮ ಸಭೆ ನ್ಯೂ ಅಪೋಸ್ತಲಿಕ್ ಚರ್ಚ್ ಸಭೆ ವತಿಯಿಂದ ನಾವು ಈ ಒಂದು ಕ್ಯಾರಲ್ ತಂಡವನ್ನು ಮಾಡುವರಾಗಿದ್ದೇವೆ. ಅದಕ್ಕೂ ಯಾವ ಊರು ಸರ್? ಇದು ಬೀದರ್ ಸೆಂಟ್ರಲ್ ಚರ್ಚ್ ನ್ಯೂ ಅಪೋಸ್ತಲಿಕ್ ಚರ್ಚ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶೆಪರ್ಡ್ ವಿಜಯ್ ಕುಮಾರ್ ಯೇಸುದಾಸ್ ಮತ್ತು ಈ ಚರ್ಚ್ ಯೌನಸ್ಥರ ಒಂದು ಕ್ಯಾರಲ್ ತಂಡವಾಗಿದೆ. Happy Mary!